ಜೀಪಲ್ಲ ಸರ್? ನಡ್ಕೊಂಡ ಎಷ್ಟು ದೂರ ಆಗುತ್ತೆ? 1 ಕಿಲೋಮೀಟರ್ ಆಗುತ್ತೆ. ಓಕೆ, ಚೆನ್ನಾಗಿದೆ, ಹೋಗೋದ್ರೆ ಹೋಗಿ ಬರುವ. ಬನ್ನಿ ಓಡ್ ಬರೋಣ. ನಮ್ಮ ಫ್ರೆಂಡ್ಸ್ನ ಹೇಳ್ಬಿಡ್ತೀನಿ. ಒಂದು ಸೆಕೆಂಡ್. ಮೋಹನ್ ಮೋಹನ್ ಹಾಂ, ಸೊ ಸ್ವಲ್ಪ ಡೀಟೇಲ್ಸ್ ತಗೊಬೇಕು. ಸೊ ಡ್ರೈವರ್ ಅಂಕಲ್ನ ಕೇಳಿ ತಗೊಳ್ಳೋಣ. ಅಂಕಲ್ ನಿಮ್ಮ ಹೆಸರು? ರಮೇಶ್ ಅಂತನಾ? ಸೊ ನೀವು ಇದೇ ಊರವರ? ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ? ಅಜ್ಜರ ಕಾಲದಿಂದ ನಾವು ಇಲ್ಲಿ ಅಚ್ಚಿನಾಡು ಅಂತ ಒಂದು ಪ್ಲೇಸು. ಹಾಂ, ಇದು ಮಾಂದಲ್ಪಟ್ಟಿ, ಆ ಕಡೆ ಅಮಿಯಾಲ ಅಂತ. ಹಾಂ, ಈ ಪ್ಲೇಸ್ ಇಲ್ಲೇ ಹೊಸ ಇರೋದು ಅಜ್ಜರ ಕಾಲದಿಂದ. ಹಾಂ, ಅದು ಅಂಗಡಿ ನಿಮ್ಮದೇನಾ? ಟೀ ಕುಡಿದ್ವಲ್ಲ ಅದು? ಜೀಪು ನಿಮ್ಮದೇ? ನಮ್ಮದೇ. ಓಕೆ. ಡೈಲಿ ಎಷ್ಟು ಇದು ಟೆಸ್ಟ್ ಮಾಡ್ತೀರಾ? ಡೈಲಿ ಇಲ್ಲ, 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸರಿ ಈ ಸೀಸನಲ್ಲಿ. ಹಾಂ, ಶನಿವಾರ ಭಾನ 1-2 ಆಗ್ತದೆ. ಹಾಂ ಹಾಂ ಹಾಂ. ನಾರ್ಮಲ್ ಸೀಸನ್ ಇದ್ದಾಗ ಸರ್ ಬಾಕಿ ತೋಟ ಕೆಲಸ ಮಾಡ್ಕೊಳ್ತೀವಿ. ಹಾಂ, ಸುಮ್ಮನೆ ಒಂದೊಂದು ಟೈಮ್ ಕಾಯ್ತೀವಿ. ಮಾಡಿಲ್ಲ ಅಂದರೆ ಸಮ್ಮರಲ್ಲಿ ಸರ್? ಸಮ್ಮರಲ್ಲೂ ಅಷ್ಟೇ? ಹಾಂ, ಸಮ್ಮರಲ್ಲಿ ಇರ್ತದೆ. ಹಾಂ, ಈ ಸೀಸನ್ ಇನ್ನು 2 ತಿಂಗಳು ಈಗೇನು. ಹಾಂ, ಜೂನು ನವೆಂಬರು ಆ ಟೈಮಲ್ಲಿ, ನವೆಂಬರ್ ಡಿಸೆಂಬರ್ ಇರ್ತದೆ. ಈ ಕೊರೋನಾದಿಂದ 2 ವರ್ಷ ಕ್ಲೋಸ್ ಆಗಿತ್ತು. ಹಾಂ, ಮಳೆಗಾಲ ಓಪನ್ ಇರಲಿಲ್ಲ. ಹಾಂ, ಈ ವರ್ಷ ಹೇಗೆ ಅಂತ ಹೇಳೋಕ್ಕಾಗೋದು. ಅದಕ್ಕಿಂತ ಮೊದಲು 18-19ರಲ್ಲಿ ಲ್ಯಾಂಡ್ ಸೈಡಿಂಗ್ ಕ್ಲೋಸ್ ಆಗಿತ್ತು. ಹಾಂ, ಸೊ ಅಂಕಲ್ ಹತ್ರ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ತೊಗೊಳ್ಳೋಣ. ಸ್ವಲ್ಪ ಉಸಿರಾಟ ಸ್ವಲ್ಪ ತೊಗೊಂಡು ಆಮೇಲೆ ಮಾತಾಡೋಣ. ಅಂಕಲ್ ಒಂದು ಪ್ಲೇಸ್ ಹತ್ರ, ಡ್ರೈವರ್ ಅಂಕಲ್ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಯಾವಾಗಲೂ ಜನ ಇಲ್ಲಿ ಬಂದು ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೇ ಲಾಸ್ಟ್ ಮಾಡಿಬಿಡ್ತಾರೆ. ಬಟ್ ಆದರೆ ಅಂಕಲ್ ಎಲ್ಲಿ 1 ಕಿಲೋಮೀಟ್ರ್ ಇದೆ ಅಂದ್ಕೊಂಡು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬ್ಯಾಟ್ರಿ ಬೇರೆ 27% ಬೇರೆ ಇದೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿಲ್ಲ, ತುಂಬ ಇಲ್ಲ, ತುಂಬ ಇಲ್ಲ, ತುಂಬ ಆಗಿಲ್ಲ. ಇಲ್ಲ ಬಿಡಲ್ಲ, ಮೇಲೆ ಟಾಪ್ಗೆ ಹೋಗ್ಬಿಡ್ತೀನಿ. ಟಾಪಲ್ಲಿ ನಿಮ್ಗೊಂದು ವೀಡಿಯೋ ಕೊಡ್ತೀನಿ, ಒಳ್ಳೆ ವ್ಯೂ ನೋಡ್ಕೊಳ್ಳಿ. ವಾವ್, ಎಲ್ಲರಿಗೂ ಬಂದಿದ್ದೀವಿ. ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಗಾಳಿಗೆ ಒಳ್ಳೆ ವ್ಯೂ ಅಂತ ಸಿಕ್ಕಿದೆ. ಅಂಕಲ್ಲು ಒಳ್ಳೆ ಕೆಲಸ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದ್ರು. ಅಂಕಲ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಟೂರಿಸ್ಟ್ ಅವರು ಟ್ರೆಕ್ಕಿಂಗ್ ಬಂದು ನೋಡಿ ಹೋಗ್ಲಿಕ್ಕೆ ಭಾಳ ಖುಷಿ ಅವರಿಗೆ. ಹಾಂ, ಸ್ವಲ್ಪ ಜೋರಾಗಿ. ಒಳ್ಳೆ ಪ್ಲೇಸ್ ಇದು. ಹಾಂ, ರೆಸ್ಟ್ ತಗೊಳ್ಳೋಕ್ಕೆಲ್ಲ. ಬೆಳಿಗ್ಗೆ ಬಂದರೆ ಸಾಯಂಕಾಲ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಓಕೆ, ಭಾಳ ಸಂತೋಷ ಆಗುತ್ತೆ ಈ ಪ್ಲೇಸು. ಅಂಕಲ್ಲು ನಮಗೆ ಪ್ಲೇಸ್ ನೋಡಬೇಕು, ಮತ್ತು ಅವ್ರಿಗೂ ಒಂದು ವಾಕ್ ಆಗುತ್ತೆ, ಅವ್ರು ಎಂಜಾಯ್ ಆಗುತ್ತೆ, ಅವರಿಗೆ ಅವ್ರಿಗೂ ಒಂದು ಎಂಜಾಯ್ ಆಗುತ್ತೆ ಅಂತ ನಮ್ಮ ಜೊತೆ ಜಾಗ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಅಂತ. ಪ್ರಾಣಿಗಳಿಗೆ ನೀರು ಕುಡಲಿಕ್ಕೆ ಅಂತ ಮಾಡಿದ್ದಾರೆ. ಕೆರೆ ಇದೆ, ಕೆರೆ ಭಾಳ ಚೆನ್ನಾಗಿದೆ. ಇದು ಪ್ರಾಣಿಗಳು ಕುಡಿಯೋಕ್ಕೆ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಡಿರೋಂಥ. ಅಲ್ಲೊಂದು ಊಟ ಇದೆ, ಇಲ್ಲೊಂದು ಊಟ ಇದೆ. ನೀರು ಚೆನ್ನಾಗಿದೆ.
ಸೊ ಫೈನಲಿ ಕೆಲವು ವ್ಯೂಗಳು ತೋರಿಸ್ತಿದ್ವಿ. ಬ್ಯಾಟ್ರಿ ಬೇರೆ ಲೋ ಇರೋದ್ರಿಂದ ಇಲ್ಲಿ ಫೈನಲಾಗಿ ಮುಗಿಸಿದ್ದೀವಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ಗೆ ಆಲ್ಮೋಸ್ಟ್ ಜನ ಬರೋದು ಹೋಗೋದು. ಬಟ್ ಈ ಪ್ಲೇಸ್ಗೆಲ್ಲ ಆಲ್ಮೋಸ್ಟ್ ಬರೋಲ್ಲ. ಬಟ್ ಡ್ರೈವರ್ ಸರ್ ತುಂಬ ಚೆನ್ನಾಗಿ ನಮಗೆ ಟ್ರಾವೆಲಿಂಗ್ ಎಲ್ಲ ಮಾಡಿ ಸ್ವಲ್ಪ ಗೈಡ್ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ನೋಡಿ ಲೊಕೇಶನು ಚೆನ್ನಾಗಿದೆ, ಹೋಗಿ ಬರೋದಕ್ಕೆ ಪೀಸ್ಫುಲ್ ಆಗಿದೆ. ನಿಮಗೆ ಈ ಬೆಟ್ಟದ ತುದಿ ಹತ್ರ ಹೋಗಿ ಅದರಿಂದ ಮುಂದೆ ಇನ್ನೊಂದು ಬೆಟ್ಟ ಹೋಗಿ ಇಳಿದ್ರೆ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಕುಮಾರ ಪರ್ವತ ಕಾಣ್ತದೆ. ಇದು ಫೈನಲ್ಲು. ಸೊ ಮುಗಿಸ್ಕೊಂಡಿದ್ದೀವಿ, ಟ್ರಿಪ್ಪು ಮುಗೀತು ಆಲ್ಮೋಸ್ಟು. ಈಗ ಜೀಪಲ್ಲಿ ಹೋಗಿ ಜೀಪಿಂದ ಟಿಫನ್ ಮಾಡಿಕೊಂಡು ಅಲ್ಲಿ ಜೀಪ್ ತೊಗೊಂಡಿದ್ದ ಅವ್ರ ಹತ್ರನೇ ಅವರೇ ಟಿಫನ್ ಸಿಗುತ್ತೆ, ಅಂಗಡಿ ಇದೆ, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ಬೆಂಗಳೂರು ಹೊರಡೋಣ ಅಷ್ಟೇ ಪ್ಲ್ಯಾನ್. ಸದ್ಯಕ್ಕೆ ಏನಿಲ್ಲ. ಸೊ ಮಂಡಲ್ಪಟ್ಟಿ ಫುಲ್ಲು ಗಾಳಿ, ಬಿಸಿಲು ಜಾಸ್ತಿ ಇಲ್ಲ, ಚೆನ್ನಾಗಿದೆ ವೆದರು. ತುಂಬ ಫಾಗಿಲ್ಲ. ಈ ಫಾಗ್ ಇಲ್ದಿರೋದ್ರಿಂದ ಏನಂದರೆ ಪ್ಲೇಸಸ್ನ ಚೆನ್ನಾಗಿ ನೋಡ್ಕೊಬೋದು. ಇದು ಎಂಟ್ರೆನ್ಸ್ ಬರುತ್ತೆ ಇಲ್ಲಿಂದ. ಇಲ್ಲಿ ಬಂದು ಇಲ್ಲಿ ಸ್ಟೆಪ್ಸ್ ಇದೆ. ಸೊ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಬಂದು ವ್ಯೂ ಪಾಯಿಂಟ್ ನೋಡ್ಬೋದು. ಕೆಳಗಡೆ ಅಲ್ಲೊಂದು ಪಾಯಿಂಟ್ ಇದೆ, ಅಲ್ಲೂ ಹೋಗ್ಬೋದು. ಸೊ ಅಲ್ಲಿಂದ ಎಂಟ್ರೆನ್ಸು ಮಂಡಲ್ಪಟ್ಟಿಗೆ. ಸೊ ಅಲ್ಲಿ ಬಂದು ಇಲ್ಲಿ ವ್ಯೂ ನೋಡ್ಕೊತ ಇಲ್ಲೊಂದು ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹತ್ತಿದ್ರೆ ಈ ಥರ ನಿಮ್ಗೆ ಕಾಣುತ್ತೆ. ಒಳ್ಳೆ ಲೊಕೇಶನ್ ಕಾಣುತ್ತೆ ನಿಮಗೆ. ಫಾಗ್ ಬೇರೆ ಇಲ್ಲ, ನಮ್ಗೆ ಅದೇ ಪ್ಲಸ್ ಪಾಯಿಂಟು. ಪ್ಲೇಸಸ್ ಎಲ್ಲ ನೀಟಾಗಿ ಕಾಣುತ್ತೆ. 360 ಡಿಗ್ರಿ ವ್ಯೂ ಆರಾಮಾಗಿ ನೋಡ್ಬೋದು, ಯಾವುದೂ ತೊಂದರೆ ಇರಲ್ಲ, ಪೀಸಾಗಿದೆ. ಈ ಸೈಡು ಬ್ಯಾಕ್ ಸೈಡಿಂದ ಆ ಸೈಡ್ಗೆ ನಾವು ಅಲ್ಲಿವರೆಗೂ ಹೋಗಿದ್ದಿದ್ದು 1.5 ಕಿಲೋಮೀಟರ್ಸ್ ಆಯಿತು. ಸೊ ಚೆನ್ನಾಗಿತ್ತು. ಕುಮಾರ ಪರ್ವತ ಮತ್ತು ಇದೆಲ್ಲ ಅಲ್ಲೇ ನಾವು ನೋಡಿದ್ದು. ಸೊ ಫೈನಲಿ ಟ್ರಿಪ್ ಮುಗೀತು. ಚೆನ್ನಾಗಿತ್ತು ಪ್ಲೇಸು. ಯಾವಾಗ ಒಂದು 3-4 ಟೈಮ್ಸ್ ಬಂದಿದ್ವಿ ಇಲ್ಲಿಗೆ. ಬಟ್ ಪ್ಲೇಸ್ ಒಂದೇ ನೋಡ್ತಾ ಇದ್ದು. ಡ್ರೈವರ್ ಸರ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು ಜಾಗ. ಅಷ್ಟೇ, ಮುಗೀತು ಇಲ್ಲಿಗೆ. ನೋಡಿ, ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಈ ವಿಸಿಟ್ ಮಾಡಿದ್ದು ನವೀನ್ ಕಡೆಯಿಂದ. ಸುಳ್ಳು ಹೇಳಬಾರ್ದು. ಸೂಪರ್ ನವೀನ್, ಥ್ಯಾಂಕ್ ಯು ಸೋ ಮಚ್. ಏನೇ ಇದ್ದರೂ ಗೈಡು, ನಮ್ಮ ಡ್ರೈವರ್ ಮತ್ತು ಗೈಡ್ ಇದ್ರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಪ್ರವೀಣ್ ಅವರು. ಚೆನ್ನಾಗಿತ್ತು ಪ್ಲೇಸು. ಸೊ ಮುಗೀತು, ಮತ್ತು ಕಮ್ಬ್ಯಾಕ್ ಆಗಿದ್ದೀವಿ ನಮ್ಮ ಡ್ರೈವ್ಗೆ. ಬ್ಯಾಟ್ರಿ ಬೇರೆ 7% ಬಂದಿದೆ. ಜೀಪ್ ಕತ್ಕೊಂಡು ಮತ್ತು ರಿಟರ್ನ್ ಮನೆಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಬಾಯ್. ಇಲ್ಲ ತಿನ್ನಿ ಸರ್, ತುಂಬ ಥ್ಯಾಂಕ್ ಯು ಸರ್ಗೆ. ಒಂದು ಥ್ಯಾಂಕ್ಸು. ನನಗೆ ಬಿಸೈಡ್ ಅವರೇ ಕೊಡ್ತಿದ್ದಾರೆ ತಿನ್ನಿ ಅಂತ. ತಿನ್ನಿ ಸರ್, ನೀವು ತಿನ್ನಿ. ಬೆಸ್ಟ್ ವಿಸಿಟ್. ಥ್ಯಾಂಕ್ ಯು ಸರ್. ಹೊಟ್ಟೆ ಫುಲ್ ಅಂಗಡಿ ಇದೆ ಅದರಿಂದಾನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಸದಾ ಹೀಗೆ ನಮ್ಮ ವಿಡಿಯೋ ಹೀಗೆ ನೋಡ್ತಾಯಿರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ವಿಡಿಯೋ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.